ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ. ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇದೊಂದು ಧ್ವನಿ ಮುದ್ರಣ ಪಾಠ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದು ಎನ್ನಬೇಕು. ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ಎಂತ ಒಲಿಯುವನಯ್ಯ. ಈ ಒಂದು ಬಸವಣ್ಣವರ ವಚನದ ಮೂಲಕ ಬಸವಣ್ಣವರ ಜೀವನ ಚರಿತ್ರೆ, ಬಸವಣ್ಣವರ ಹುಟ್ಟು ಬೆಳವಣಿಗೆ, ಬಸವಣ್ಣವರ ಕಾಯಕ, ಬಸವಣ್ಣವರ ಶರಣ ಕಾಯಕ, ಬಸವಣ್ಣವರ ಜೀವನದ ಮತ್ತು ಕರ್ಮತನದ ವಿಚಾರಗಳನ್ನು ತಮ್ಮ ಜೊತೆ ನಾನು ಹಂಚಿಕೊಳ್ತಾ ಇದ್ದೀನಿ. ಬಸವಣ್ಣವರ ಜೀವನ ಚರಿತ್ರೆ ಕುರಿತಾಗಿ ಎಲ್ಲ ಶಾಲಾ ಹಂತದ ಪಠ್ಯಕ್ರಮಗಳಲ್ಲಿ, ಪಠ್ಯಪುಸ್ತಕಗಳಲ್ಲಿ, ಪದವಿ ಹಂತದಲ್ಲೂ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿಯೂ ಬಸವಣ್ಣವರ ಕುರಿತಾದಂತಹ ಒಂದಲ್ಲ ಒಂದು ಪ್ರಶ್ನೆಗಳು ತಮಗೆ ಎದುರಾಗುತ್ತವೆ. ಹಾಗಾಗಿ ಈ ಒಂದು ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡಿ ತಮ್ಮ ಅಧ್ಯಯನಕ್ಕೆ ಈ ಒಂದು ಮಾಹಿತಿ ಪೂರಕವಾಗುತ್ತದೆ. ಮಾಹಿತಿಯನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ವೀಕ್ಷಣೆ ಮಾಡಿ. ಫಸ್ಟ್ ಟೈಮ್ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಬೆಲ್ ಐಕನನ್ನು ಒತ್ತಿ ಆಲ್ ಅಂತಕ್ಕಂಥ ಆಪ್ಷನ್ಸ್ ಆಯ್ಕೆ ಮಾಡಿಕೊಳ್ಳಿ. ನಾನು ಕೊಡ್ತಕ್ಕಂಥ ನೇಮಕಾತಿ ಪ್ರಕಟಣೆಗಳು, ಇತರ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮಾಹಿತಿಗಳು ನೋಟಿಫಿಕೇಶನ್ ಮೂಲಕ ಲಭ್ಯವಾಗುತ್ತವೆ. ಮಾಹಿತಿಗೆ ಲೈಕ್ ಕೊಡೋದನ್ನು ಮರೆಯದಿರಿ. ಈಗಲೇ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪೂರ್ಣವಾಗಿ ನೋಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕವಾಗಿ ಫೀಡ್ಬ್ಯಾಕ್ ಕೊಡ್ಬೋದಾಗಿದೆ. ಬನ್ನಿ, ಜಗಜ್ಯೋತಿ ಬಸವಣ್ಣನವರ ಜೀವನ ಚರಿತ್ರೆ ಕುರಿತು ಒಂದಿಷ್ಟು ಮಾಹಿತಿ ತಮಗಾಗಿ. ಮಾನವ ಸಾಂಸ್ಕೃತಿಕ ಇತಿಹಾಸದಲ್ಲಿ ಜಗಜ್ಯೋತಿ ಬಸವಣ್ಣನವರಿಗೆ ಉನ್ನತವಾದ ಸ್ಥಾನಮಾನವನ್ನು ಪಡೆದುಕೊಂಡಿದ್ದಾರೆ. 12ನೇ ಶತಮಾನದ ಮಧ್ಯಭಾಗದಲ್ಲಿ ಬಾಳಿದ ಬಸವಣ್ಣನಿಂದ ಸಾಮಾಜಿಕ, ಧಾರ್ಮಿಕ, ವೈಚಾರಿಕ, ಸಾಹಿತ್ಯಿಕ ಕ್ರಾಂತಿಗಳು ಮೇಳೈಸಿಕೊಂಡಿವೆ. 12ನೇ ಶತಮಾನದ ಸಾಮಾಜಿಕ ಆಂದೋಲನದಲ್ಲಿ ಬಸವಣ್ಣವರ ಪಾತ್ರ ಅತ್ಯಂತ ಮುಖ್ಯವಾಗಿ ಕಂಡುಬರುತ್ತದೆ. ಸಮಾನತೆಯ ಸಾಧಿಸುವಂತಹ ನಿಟ್ಟಿನಲ್ಲಿ ಬಸವಣ್ಣವರು ಕೈಗೊಂಡಂತಹ ನಿರ್ಣಯಗಳು ಇಂದಿನ 21ನೇ ಶತಮಾನಕ್ಕೂ ಅವರ ಕಾರ್ಯವೈಖರಿ, ಅವರ ವಚನಗಳು ನಮಗೆ, ಮಾನವ ಕುಲಕ್ಕೆ ಎಲ್ಲರಿಗೂ ದಾರಿದೀಪ. ಇಂತಹ ಬಸವಣ್ಣನವರ ಜನನವಾದದ್ದು ಕನ್ನಡ ಭೂಮಿಯ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಇಂಗ್ಲೇಶ್ವರ ಗ್ರಾಮದಲ್ಲಿ ಜನಿಸಿದರು. ಕ್ರಿಸ್ತಶಕ 1134ರಿಂದ 1196 ಜೀವಿತದ ಅವಧಿ ಎಂದು ತಿಳಿದು ಬರುತ್ತದೆ. ತಂದೆ ಮಾದರಸ, ತಾಯಿ ಮಾದಲಾಂಬಿಕೆ. ತಂದೆ ಮಾದರಸ ಬಾಗೇವಾಡಿಯ ಆಡಳಿತದ ಮುಖ್ಯಸ್ಥನಾಗಿದ್ದನು. ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರಾಗಿದ್ದರು. ಬಸವಣ್ಣ ತನ್ನ 8ನೇ ವಯಸ್ಸಿನಲ್ಲಿಯೇ ಕುಟುಂಬ ತೊರೆದು ಕೂಡಲ ಸಂಗಮಕ್ಕೆ ಬಂದು ಸ್ಥಾನಾಧಿಪತಿಗಳಾದ ಜಾತವೇದ ಮುನಿಗಳಲ್ಲಿ ಶಿಕ್ಷಣವನ್ನು ಪಡೆದುಕೊಂಡರು. ಸಾಹಿತ್ಯ, ಛಂದಸ್ಸು, ಪೂರ್ವಕಾವ್ಯಗಳ ಅಧ್ಯಯನ, ವೀರಶೈವ ಧರ್ಮದ ತತ್ವಗಳು, ಶತಸ್ಥಲ ಸಿದ್ಧಾಂತಗಳು, ವಚನ ರಚನೆಗೆ ಪೂರಕವಾದ ಎಲ್ಲ ಶಾಸ್ತ್ರ ಅಧ್ಯಯನಗಳನ್ನು ಕೈಗೊಂಡು ನಂತರ ಮಂಗಳಬೇಡಕ್ಕೆ ಬಸವಣ್ಣವರು ಸಂಚಾರವನ್ನು ಕೈಗೊಂಡರು. ಅಲ್ಲಿ ಗಂಗಾಂಬಿಕೆಯನ್ನು ವಿವಾಹವಾಗಿ ಕಲ್ಯಾಣದ ಆಡಳಿತದಲ್ಲಿ ಮಾಡುತ್ತಿರುವ ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿಯಾಗಿ ಕಾರ್ಯನಿರ್ವಹಣೆ ಮಾಡಿದರು. ಕಲ್ಸೂರಿ ಬಿಜ್ಜಳನ ಆಸ್ಥಾನದಲ್ಲಿ ದಕ್ಷ ಪ್ರಾಮಾಣಿಕ ಮಂತ್ರಿಯಾಗಿ ಮೆಚ್ಚುಗೆಯನ್ನು ಪಡೆದುಕೊಂಡನು. ಬಸವಣ್ಣನವರ ಕಾಯಕ ಜೀವನ ಪ್ರಾರಂಭದಲ್ಲಿ ಬಸವಣ್ಣನವರು ಬಿಜ್ಜಳನ ಆಸ್ಥಾನದಲ್ಲಿ ಸಣ್ಣ ಸೇವಾ ಸ್ಥಾನವನ್ನು ಸ್ವೀಕರಿಸಿ ಮುಂದೆ ತನ್ನ ಅಪ್ರತಿಮ ಬುದ್ಧಿಶಕ್ತಿಯಿಂದ, ಅಲೌಕಿಕ ವ್ಯಕ್ತಿತ್ವದ ತೇಜಸ್ಸಿನಿಂದ ಉತ್ತರೋತ್ತರ ಉನ್ನತಿಯನ್ನು ಪಡೆದುಕೊಂಡನು. ಬಸವಣ್ಣನು ಬಿಜ್ಜಳನ ಭಾಂಡಾರಿ ಮುಖ್ಯಮಂತ್ರಿ ಆಗಿದ್ದನು ಎಂದು ಗ್ರಂಥಗಳಿಂದ ತಿಳಿದು ಬರುತ್ತದೆ. ಬಸವಣ್ಣನ ಏಳಿಗೆಯನ್ನು ಸಹಿಸಿದ ಜನ ಆತನನ್ನು ನಿಂದಿಸುವ, ವಿರೋಧಿಸುವ ಕಾರ್ಯದಲ್ಲಿ ತೊಡಗಿಕೊಂಡಿದ್ದರು. ಆದರೆ ಬಸವಣ್ಣ ತನ್ನ ವ್ಯಕ್ತಿತ್ವ ವಿಶೇಷದಿಂದ ಕೆಲವರ ನಿಂದನೆಯನ್ನು, ವಿರೋಧವನ್ನು ಎದುರಿಸಿಯೂ ತನ್ನ ಕಾರ್ಯವನ್ನು ಮುಂದುವರಿಸುವಲ್ಲಿ ಸಫಲತೆಯನ್ನು ಪಡೆದುಕೊಂಡನು. ಬಿಜ್ಜಳನ ಮೆಚ್ಚುಗೆಗೆ ಪಾತ್ರನಾದನು. ಇದರಿಂದ ಅರಸನ ಖಜಾನೆ ಪ್ರವರ್ಧಮಾನಕ್ಕೆ ಬಂದಿತು. ಆಡಳಿತದಲ್ಲಿ ಸುಧಾರಣೆ, ಪ್ರಗತಿಪರ ವಿಕಾಸ ನಡೆದು
ಜನತೆಯ ಹಿತ ಹೆಚ್ಚಿತು. ಅಜ್ಞರ ಮಾತ್ಸರ್ಯ, ನಿಂದೆ, ವಿರೋಧಗಳನ್ನು ಸಹಿಸುವ ನೈತಿಕ ಧೈರ್ಯವನ್ನ ಪಡೆದುಕೊಂಡವನು ಸಾಂಸ್ಕೃತಿಕ ನಾಯಕ ಬಸವಣ್ಣದಾಗಿತ್ತು. ಸಮಾಜದ ಸೇವೆಗೆ ಸಾಕಷ್ಟು ಆತಂಕಗಳು ಎಲ್ಲ ಕಾಲದಲ್ಲಿಯೂ ಇರುತ್ತವೆ ಅನ್ನೋದಕ್ಕೆ ಬಸವಣ್ಣನಿಗೆ ಬಂದಂತಹ ಅನೇಕ ಕಷ್ಟದ ಸಮಯಗಳೇ ಸಾಕ್ಷಿಯಾಗಿ ನಿಲ್ತಾ ಇದ್ದವು. ಇಂತಹ ಸಂದರ್ಭದಲ್ಲಿ ಶರಣ ಕಾಯಕವನ್ನ ಬಸವಣ್ಣವರು ಕೈಗೊಳ್ಳುತ್ತಿದ್ದು ಕಲ್ಸೂರಿ ಬಿಜ್ಜಳನ ಕಲ್ಯಾಣದಿಂದ ನಮಗೆ ತಿಳಿದು ಬರುತ್ತದೆ. ಮಂತ್ರಿ ಕಾರ್ಯದ ಧಾರ್ಮಿಕ ಕಾರ್ಯರಂಗವು ವ್ಯಾಪಕವಾಗಿ ಬಸವಣ್ಣನಿಂದ ನಡೆಯುತ್ತಿತ್ತು. ಆಧ್ಯಾತ್ಮಿಕ ಜೀವನದಲ್ಲಿ ಆಸ್ಥೆ ಇರುವ ಅನೇಕರು ಬಸವಣ್ಣನ ಅನುಯಾಯಿಗಳಾದರು. ಸ್ವತಃ ಬಸವಣ್ಣನವರು ಕಲ್ಯಾಣದಲ್ಲಿ ತನ್ನ ಆಪ್ತರ ಜೊತೆಗೆ ಸರಿಸಮಾನವಾದ ಶರಣರ ಜೊತೆಗೆ ಅನುಭವ ಮಂಟಪವನ್ನ ಸ್ಥಾಪನೆ ಮಾಡಿ ಅಲ್ಲಿ ಜಾತಿ, ಮತ, ಪಂಥ ಎನ್ನದೆ, ಬಡವರು ಶ್ರೀಮಂತರು ಎನ್ನದೆ ಸರ್ವರನ್ನ ಬರಮಾಡಿಕೊಂಡು ಸಮಾಜವನ್ನ ತಿದ್ದುವ ಕೆಲಸದ ಮೂಲಕ ಅಣಿಯಾದನು. ವಚನಗಳ ಮುಖಾಂತರ ತಮ್ಮ ಅನುಭವಗಳನ್ನ ವ್ಯಕ್ತಪಡಿಸುತ್ತಾ ವಚನಗಳ ನಿರ್ಮಿತಿ ನಡೆಯಿತು. ಸುಮಾರು 1000ಕ್ಕೂ ಹೆಚ್ಚು ವಚನಕಾರರು ಅನುಭವ ಮಂಟಪದಲ್ಲಿ ತಮ್ಮ ವಚನಗಳನ್ನು ಮಂಡಿಸುತ್ತಿದ್ದರು. ಈ ಒಂದು ಅನುಭವ ಮಂಟಪದ ಅಧ್ಯಕ್ಷನಾಗಿ ಅಥವಾ ಶೂನ್ಯ ಪೀಠಾಧೀಶನಾಗಿ ಅಲ್ಲಮ್ಮ ಪ್ರಭುದೇವನನ್ನ ನೇಮಕ ಮಾಡಲಾಗಿತ್ತು. ಚನ್ನಬಸವಣ್ಣನನ್ನ ಅನುಭವ ಮಂಟಪದ ಕಾರ್ಯಚಟುವಟಿಕೆಗಳ ಮುಖ್ಯಸ್ಥನನ್ನಾಗಿ ಮಾಡಲಾಗಿತ್ತು. ಲಿಂಗ ಭೇದವಿಲ್ಲದೆ, ಸ್ತ್ರೀ ಪುರುಷ ಎಂಬ ಭೇದ ಭಾವ ಇಲ್ಲದೆ ಅನುಭವ ಮಂಟಪದಲ್ಲಿ ವಚನಗಳ ಚರ್ಚೆ, ವಿಮರ್ಶೆ, ತಾತ್ಪರ್ಯಗಳು, ಟೀಕೆಗಳು ಎಲ್ಲವೂ ನಡೆಯುತ್ತಿತ್ತು. ಇಲ್ಲಿಯೇ ಬಸವಣ್ಣನು ತನ್ನ ವಚನಗಳನ್ನ ರಚನೆ ಮಾಡಿ ಆ ಎಲ್ಲ ವಚನಗಳಿಗೆ ಕೂಡಲ ಸಂಗಮ ದೇವ ಎಂಬ ಅಂಕಿತ ನಾಮದಲ್ಲಿ ಸಾವಿರಾರು ವಚನಗಳನ್ನ ರಚನೆ ಮಾಡಿದ್ದಾರೆ. ಬಸವಣ್ಣನವರು ಶಿವತತ್ವ ಚಿಂತಾಮಣಿ ಹಾಗೂ ಕಾಲಜ್ಞಾನ ವಚನಗಳನ್ನು ರಚನೆ ಮಾಡಿದ್ದಾರೆ. ಅಲ್ಲದೆ ಆತ್ಮವಿಮರ್ಶೆ, ಸಮಾಜ ತಿದ್ದುವ ವಚನಗಳು, ಬೆಳಗಿನ ವಚನಗಳು, ವೀರಶೈವ ಧರ್ಮದ ಶಟಸ್ಥಲ ಸಿದ್ಧಾಂತಗಳನ್ನು ಒಳಗೊಂಡ ಅನೇಕ ವಚನಗಳು ರಚನೆ ಆಗಿವೆ. ಈ ಎಲ್ಲ ವಚನಗಳು ಇವತ್ತು ನಮಗೆ ಲಭ್ಯವಿಲ್ಲದಿದ್ದರೂ ಸಂಶೋಧನೆಗಳಿಂದ, ಸಂಪಾದನೆಗಳಿಂದ, ವಚನ ಸಾಹಿತ್ಯದ ರೂವಾರಿಗಳಿಂದ, ವಚನ ಅಧ್ಯಯನ ಕೇಂದ್ರದ ಮಹನೀಯರಿಂದ ದೊರಕಿದಂತಹ ವಚನಗಳಲ್ಲಿ ಬಸವಣ್ಣವರು ಸಮಾಜವನ್ನ ತಿದ್ದುವಂತಹ ಕೆಲಸ, ವ್ಯಕ್ತಿಯನ್ನ ಪರಿವರ್ತನೆ ಮಾಡುವಂತಹ ಕೆಲಸ, ವೀರಶೈವ ತತ್ವದ ಹಿನ್ನೆಲೆಗಳನ್ನು ತಿಳಿಸುವಂತಹ ಕೆಲಸ ಬಸವಣ್ಣವರ ವಚನಗಳ ಮೂಲಕವಾಗಿ ನಡೆದಿದೆ ಅನ್ನುವುದಕ್ಕೆ ಉಪಲಬ್ಧವಾಗಿರತಕ್ಕಂತಹ ವಚನಗಳೇ ಸಾಕ್ಷಿ. ಈ ಎಲ್ಲ ವಚನಗಳು ಇಂದು ಭಾರತ ದೇಶದ ಅನೇಕ ಭಾಷೆಗಳಿಗೆ ಅನುವಾದಗೊಂಡಿದ್ದಾವು. ದೇಶ, ಅಂತಾರಾಷ್ಟ್ರೀಯ ಮಟ್ಟದ ಅನೇಕ ಭಾಷೆಗಳಿಗೂ ಬಸವಣ್ಣವರ ವಚನಗಳು ತರ್ಜುಮೆಗೊಂಡಿದ್ದಾವು, ಅನುವಾದಗೊಂಡಿದ್ದಾವು. ವಿಶ್ವಕ್ಕೆ, ಜಗತ್ತಿಗೆ ವಚನ ಸಾಹಿತ್ಯದ ಪರಿಚಯ, ಸಮಾನತೆಯನ್ನು ಸಾಧಿಸುವ ಉದ್ದೇಶ ಈ ವಚನಗಳಲ್ಲಿಯೇ ಇದೆ ಎನ್ನುವುದನ್ನ ನಾವು ಅರಿಯಬೇಕಾಗುತ್ತದೆ. ಭಾರತೀಯ ಯಾವ ಭಾಷೆಗಳಲ್ಲಿಯೂ ರಚನೆ ಆಗದೇ ಇರತಕ್ಕಂತಹ ವೈಶಿಷ್ಟ್ಯಪೂರ್ಣವಾದ ವಚನ ಸಾಹಿತ್ಯ, ಇದರ ಮೂಲಕ ನವ ಶರಣ ಸಮಾಜ ನಿರ್ಮಾಣ ಮಾಡುವಂತಹ ಧ್ಯೇಯ ಉದ್ದೇಶವನ್ನ, ಕನಸನ್ನ ಹೊತ್ತಂತಹ ಬಸವಣ್ಣ ತನ್ನ ಕಾರ್ಯದಲ್ಲಿ ಸಾಧನೆಯನ್ನ ಮಾಡಿದ್ದಾನೆ ಅನ್ನುವುದಕ್ಕೆ ಆ ವಚನಗಳು ಇಂದಿಗೂ ಜೀವಂತವಾಗಿದ್ದಾವು, ಮನುಕುಲಕ್ಕೆ ದಾರಿದೀಪವಾಗಿದ್ದಾವು ಅನ್ನುವುದಕ್ಕೆ ಇಂದು ನಾವು ಬಸವಣ್ಣನ ವಚನಗಳನ್ನು ಬಳಸುತ್ತಿದ್ದೇವೆ. ಸಮಾನತೆ, ಲಿಂಗ ಸಮಾನತೆ, ಸಾಮಾಜಿಕ ಏರುಪೇರುಗಳೆಲ್ಲದ ಸ್ವವಿಮರ್ಶೆ, ಆತ್ಮವಿಮರ್ಶೆ ಮುಂತಾದ ವಚನಗಳು ಅತ್ಯಂತ ಶ್ರೇಷ್ಠ ಆಗಿದ್ದಾವು ಅನ್ನೋದಕ್ಕೆ ನಮಗೆ ತಿಳಿದು ಬರುತ್ತದೆ. ಇವನಾರವ ಎಂದೆನಿಸಯ್ಯ, ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಇಂತಹ ಅನೇಕ ವಚನಗಳು ಸಮಾನತೆಗೆ ಸಾಕ್ಷಿಯಾಗಿ ನಿಲ್ತಾ ಇದ್ದಾವು. ಬಸವಣ್ಣವರ ಕುರಿತಾಗಿ, ಬಸವಣ್ಣವರ ಜೀವನ ಚರಿತ್ರೆ ಕುರಿತಾಗಿ ಇನ್ನಷ್ಟು ವಿಚಾರಗಳು ಸಾಕಷ್ಟು ನಮಗೆ ಗೋಚರವಾಗುತ್ತವೆ. ನಮ್ಮ ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಬಸವಣ್ಣವರ ವ್ಯಕ್ತಿತ್ವ, ಬಸವಣ್ಣವರ ಸೇವೆ, ಬಸವಣ್ಣವರ ಸಾಮಾಜಿಕ ದೃಷ್ಟಿಕೋನದಿಂದ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಎಂದು ನಾವು ಗೌರವಪೂರ್ಣವಾಗಿ ಸ್ವೀಕರಿಸಲಾಗಿದೆ ಅನ್ನುವುದು ಬಸವಣ್ಣವರಿಗೆ ಸಲ್ಲಿಸಿದಂತಹ
ಗೌರವವಾಗಿದೆ. ಇದು ಬಸವಣ್ಣವರ ಜೀವನ ಚರಿತ್ರೆಯ ಒಂದಿಷ್ಟು ಸಂಕ್ಷಿಪ್ತ ಮಾಹಿತಿ. ಈ ಒಂದು ಮಾಹಿತಿ ತಮಗೆ ಹೇಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕವಾಗಿ ಫೀಡ್ಬ್ಯಾಕ್ ಕೊಡಬಹುದಾಗಿದೆ. ಮಾಹಿತಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಮಾಹಿತಿಯನ್ನು ತಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಯಾರಿಗಾದರೂ ಈ ಮಾಹಿತಿ ಉಪಯೋಗ ಆಗಬಹುದು. ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ ಜೊತೆ ಸದಾ ಸಂಪರ್ಕದಲ್ಲಿರಿ. ಮತ್ತಷ್ಟು ಧ್ವನಿ ಮುದ್ರಣ ಪಾಠಗಳೊಂದಿಗೆ ತಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.